ಕೆಲವೊಂದು ಬದಲಾವಣೆಗೆ ಮತ್ತು ಕೆಲವೊಂದು ಕಾರ್ಯಕ್ರಮ ಹಮ್ಮಿಕೊಂಡ ವಿಧಾನಸಭೆಗೆ ಮಠಕ್ಕೆ ಸಂಬಂಧಪಟ್ಟ ಹಾಗೆ ಉಂದದಲ್ಲಿ ಸಭಾಧ್ಯಕ್ಷರ ಪೀಠ, ಈ ಪೀಠವನ್ನು ಬೆಂಗಳೂರಿನಲ್ಲಿರುವಂತಹ ಪೀಠದ ಮಾದರಿಯಲ್ಲೇ ಬಹುಶಃ ಇವತ್ತು ಬೆಳಗಾಂನಲ್ಲಿ ಇದನ್ನು ನಾವು ಸ್ಥಾಪಿಸಿ ಇದರಲ್ಲಿ ಕೂತ್ಕೊಂಡು ನಾನು ಉದ್ಘಾಟಿಸಿದ್ದೇನೆ. ಹೌದಲ್ಲ? ಚರ್ಚೆ ಇಲ್ಲ. ನೀವು ಪೀಠ ರಚನೆ ಮಾಡಿದಕ್ಕೆ ಅಭಿನಂದನೆ. ಅಲ್ಲ, ಬೇರೆ ಬೇರೆ ಚೇರ್ಗಳನ್ನ ಹೆಂಗ್ ಭದ್ರ ಮಾಡ್ಕೋತಾ ಇದಾರೋ ಹಂಗೆ ನೀವು ನಿಮ್ ಚೇರನ್ನ ಎಷ್ಟು ಭದ್ರ ಮಾಡ್ಕೊಂಡಿದ್ದೀರಿ ಅಂತ ನಂಗೊಂದು ಸಂತೋಷ ಆಯ್ತು ನಿಮ್ ಪೀಠನ. ಹಾಗಾಗಿ ಈ ಪೀಠದಲ್ಲಿ ಶಾಶ್ವತವಾಗಿರ್ತೀರಾ ನೀವು. ಅಲ್ಲಿ ಚೆನ್ನಾಗಿ ಮಾಡಿದಿರಿ. ಬೆಳಗಾವಿ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಪೀಠ ಚೆನ್ನಾಗಿ ಮಾಡಿದಿರಿ. ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಿಮ್ಮ ಅನಿಸಿಕೆಯಲ್ಲ ನನ್ನ ಕೃತಜ್ಞತೆಗಳು. ಇದರ ಅರ್ಥ ಅಂತ ಹೇಳಿದ್ರೆ ನಾನು ಇಲ್ಲೇ ಕೂತ್ಕೊಳ್ತೇನೆ, ನೀವು ಅಲ್ಲೇ ಕೂತ್ಕೊಳ್ತೀರಿ ಎಂಬ ಸ್ಪಷ್ಟ ಸಂದೇಶ ಕೊಟ್ಟಿದ್ದೀರಿ. ಅಲ್ಲಲ್ಲ, ಈಗ ವಿಧಾನಸಭೆ ಈ ಒಂದು ಪೀಠದ ಬಗ್ಗೆ ಎರಡು ಮಾಹಿತಿ. ವಿಧಾನಸಭೆಯ ಸಭಾಂಗಣದಲ್ಲಿರುವ ಮಾನ್ಯ ಸಭಾಧ್ಯಕ್ಷರ ಪೀಠವು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಸಂವಿಧಾನದಲ್ಲಿ ಸದನಕ್ಕೆ ಬಹಳ ಉನ್ನತ ಸ್ಥಾನ ನೀಡಲಾಗಿರುತ್ತದೆ. ಅಂತ ಸದನವನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಹೊಂದಿರುವ ಮಾನ್ಯ ಸಭಾಧ್ಯಕ್ಷರ ಹುದ್ದೆಯೂ ಸಹ ಒಂದು ಸಂವಿಧಾನಾತ್ಮಕ ಹುದ್ದೆಯಾಗಿರುತ್ತದೆ. ಅಂತ ಹುದ್ದೆಯನ್ನು ಅಲಂಕರಿಸುವ ಸನ್ಮಾನ್ಯ ಸಭಾಧ್ಯಕ್ಷರು ಆಸೀನರಾಗುವ ಪೀಠವೂ ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರಬೇಕು ಮತ್ತು ವಿಶಿಷ್ಟತೆಯನ್ನು ಹೊಂದಿರಬೇಕೆಂಬ ಉದ್ದೇಶದಿಂದ ಈ ಹಿಂದೆ ವಿಧಾನಸೌಧವನ್ನು ಕಟ್ಟಿಸಿದ ದಿವಂಗತ ಕೆಂಗಲ್ ಹನುಮಂತಯ್ಯನವರು ಈ ಪೀಠದ ಬಗ್ಗೆ ಒಂದು ಮಹೋನ್ನತ ಪರಿಕಲ್ಪನೆ ಹೊಂದಿದ್ದರು. ಸದರಿ ಪೀಠವನ್ನು ವಿಶಿಷ್ಟವಾಗಿ ರೂಪಿಸಬೇಕೆಂದು ಅವರು ಯೋಜಿಸಿದರು. ಆ ರೀತಿಯ ಅವರು ನಮ್ಮ ಇತಿಹಾಸದಲ್ಲಿ ರಾಜ್ಯವನ್ನು ಬಹಳ ಕಾಲ ಉತ್ತಮವಾಗಿ ಆಡಳಿತ ನಡೆಸಿದ ರಾಷ್ಟ್ರಕೂಟರು ಹಾಗೂ ಹೊಯ್ಸಳರು ಹೊಂದಿದ ರಾಷ್ಟ್ರ ಲಾಂಛನಗಳನ್ನು ಅದರಲ್ಲಿ ಅಳವಡಿಸಬೇಕೆಂಬ ಚಿಂತನೆ ನಡೆಸಿದರು. ಈ ಉದ್ದೇಶಕ್ಕಾಗಿ ಅವರು ಶಿವಮೊಗ್ಗದಲ್ಲಿದ್ದ ಲಭ್ಯವಿದ್ದ ಉತ್ತಮ ಗುಣಮಟ್ಟದ ಬೀಟಿ ಮರವನ್ನು ಆಯ್ಕೆ ಮಾಡಿ ಅಲ್ಲಿನ ಗುಡಿಗಾರರಿಗೆ ತಮ್ಮ ಕನಸಿನ ಚಿಂತನೆಗಳನ್ನು ತಿಳಿಸಿ ಆ ರೀತಿಯ ಅದನ್ನು ತಯಾರಿಸಲು ಸೂಚಿಸಿ ಅದೇ ರೀತಿ ಮೂಡಿ ಬರುವಂತೆ ಮುತುವರ್ಜಿ ವಹಿಸಿದರು. ಆ ರೀತಿಯ ರಾಷ್ಟ್ರಕೂಟರು ಹೊಂದಿದ ಗಂಡಬೇರುಂಡ ಚಿಹ್ನೆಯನ್ನು ಅದರಲ್ಲಿ ಅಳವಡಿಸುತ್ತಾರೆ. ಗಂಡಬೇರುಂಡ ಚಿಹ್ನೆಯನ್ನು ರಾಷ್ಟ್ರಕೂಟರು ತಮ್ಮ ಅಧಿಕಾರ ಹಾಗೂ ಶಕ್ತಿ ಸಾಮರ್ಥ್ಯದ ಪ್ರತೀಕವಾಗಿ ಹಾಗೂ ದೈವಿಕ ರಕ್ಷಣೆ ಹೊಂದಿರುವ ಪ್ರತೀಕವಾಗಿ ಈ ಲಾಂಛನವನ್ನು ಉಪಯೋಗಿಸಿದರು. ಅದೇ ಲಾಂಛನವನ್ನು ಈ ಪೀಠದಲ್ಲಿ ಅದರ ಪ್ರತೀಕವಾಗಿ ಕೆತ್ತಲಾಗಿದೆ. ಅದೇ ರೀತಿಯ ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿದ್ದ ಹಾಗೂ ಬಹುಕಾಲ ಉತ್ತಮವಾಗಿ ಆಳಿದ ಹೊಯ್ಸಳರು ಸಹ ಶರಭ ಅಂದರೆ ಸಿಂಹದ ಲಾಂಛನವನ್ನು ಹೊಂದಿದ್ದರು. ಸಿಂಹವು ಶೌರ್ಯದ ಪ್ರತೀಕವಾಗಿದೆ. ಅದನ್ನು ಸಹ ಪೀಠದ ಎರಡು ಬದಿಗಳಲ್ಲಿ ಕೆತ್ತಲಾಗಿದೆ. ಅದೇ ರೀತಿ ಪೀಠದ ಮೇಲ್ಭಾಗದಲ್ಲಿ ಸೂರ್ಯಕಾಂತಿ ಹೂವಿನ ಚಿತ್ತಾರವನ್ನು ಕೆತ್ತಲಾಗಿದೆ. ಇದು ಮಾನ್ಯ ಸಭಾಧ್ಯಕ್ಷರಿಗೆ ಒಂದು ರೀತಿ ಮೇಲ್ಛಾವಣಿಯಂತೆ ರೂಪಿಸಲಾಗಿದೆ. ಪೀಠದ ಮುಂಭಾಗದ ಮೇಲೆ ಸೂರ್ಯ ಮತ್ತು ಚಂದ್ರ ಚಿಹ್ನೆಗಳನ್ನು ಕೆತ್ತಲಾಗಿದೆ. ಸೂರ್ಯ ಮತ್ತು ಚಂದ್ರರ ಚಿಹ್ನೆಯು ಅಮರತ್ವವನ್ನು ಪ್ರತಿರೂಪಿಸುವಂತಹ ಚಿಹ್ನೆಯನ್ನು ಕೆತ್ತಲಾಗಿದೆ. ಅದೇ ರೀತಿ ಪೀಠದ ಮೇಲ್ಭಾಗದ ಎರಡು ಬದಿಗಳಲ್ಲಿ ಮಾವಿನ ಕಾಯಿಗಳನ್ನು ಕೆತ್ತಲಾಗಿದ್ದು ನಮ್ಮ ದೇಶದಲ್ಲಿ ಮಾವಿನಕಾಯಿಗೆ ವೈಜ್ಞಾನಿಕವಾಗಿ ಹಾಗೂ ಧಾರ್ಮಿಕವಾಗಿ ಬಹಳ ಪ್ರಾಮುಖ್ಯತೆಯನ್ನು ನೀಡಲಾಗಿರುತ್ತದೆ. ಮಾವಿನಕಾಯಿ ಬೆಳವಣಿಗೆಯ ದ್ಯೋತಕವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಈ ಮಾವಿನಕಾಯಿಯ ಪ್ರತೀಕವನ್ನು ಕೂಡ ಕೆತ್ತಲಾಗಿದ್ದು ಈ ರೀತಿ ನಮ್ಮ ದೇಶದ ಇತಿಹಾಸ ಹಾಗೂ ಧಾರ್ಮಿಕತೆಯ ಚಿಹ್ನೆಗಳ ಮಿಶ್ರಣ ರೂಪದಲ್ಲಿರುವ ಈ ಕೆತ್ತನೆಗಳನ್ನು ಬೀಟಿ ಮರದಲ್ಲಿ ಬೆಂಗಳೂರಿನ ವಿಧಾನಸೌಧದ ಪೀಠವನ್ನು ತಯಾರಿಸಿ ಅಳವಡಿಸಲಾಗಿದ್ದು ಇದೇ ಮಾದರಿಯ ಆ ಪೀಠವನ್ನು ಇವತ್ತು ಬೆಳಗಾವಿನಲ್ಲಿ ತಯಾರಿಸಿ ಇವತ್ತು ಅಳವಡಿಸಲಾಗಿದೆ. ಇದು ಯಾಕೆ ಈ ಯೋಜನೆ ಬಂದಂತ ಹೇಳಿದ್ರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ನಾನು ಅಧಿಕಾರ ಪ್ರಥಮವಾಗಿ ಕಚೇರಿ ಬಂದಾಗ ಬೆಂಗಳೂರು ವಿಧಾನಸಭೆಯಲ್ಲಿರುವಂತಹದೇ ಆ ಸಭಾದ ಪೀಠವನ್ನು ಅಲ್ಲಿ ಸ್ಥಾಪಿಸಕ್ಕೆ ಎಂದು ಸೂಚನೆ ಕೊಟ್ಟಿದ್ರು. ಇದನ್ನು ನಾನು ಮುಖ್ಯಮಂತ್ರಿಗಳ ಕೂಡ ಚರ್ಚೆ ಮಾಡಿದಾಗ ಅವರು ಕೂಡ ಇದಕ್ಕೆ ಸಹಮತ ವ್ಯಕ್ತಪಡಿಸಿದ ಕರೆಕ್ಟ್ ಆದ ಒಂದು ತೀರ್ಮಾನ ಆದಷ್ಟು ಬೇಗ ಮಾಡಿ ಅಂತೇಳಿ ಸೂಚನೆ ಕೊಟ್ಟಿದ್ದು. ಅದಕ್ಕೆ ಅನುಗುಣವಾಗಿ ನಾವು ಇದನ್ನು ಪೀಠದಲ್ಲಿ ಇವತ್ತು ನಾವು ಇದನ್ನು ತಯಾರು ಮಾಡಿ ಇಟ್ಟಿದ್ದೇನೆ. ಇದು ನನಗಾಗಿ ಅಲ್ಲ, ಇದು ಮುಂದಿನ ದಿನಗಾಗಿ ನಿಮ್ಗೆಲ್ಲರಿಗೂ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಧ್ಯಕ್ಷರೇ, ಅದಕ್ಕಿಂತ ಮಿಗಿಲಾಗಿ ತಾವು ಅಧ್ಯಕ್ಷರೇ ಆಯ್ತು ಅಧ್ಯಕ್ಷರೇ ಒಂದೇ ಸೆಕೆಂಡ್ ತಮಗೆ ಧನ್ಯವಾದ ಹೇಳಕ್ ಅಧ್ಯಕ್ಷರೇ, ಅದಕ್ಕಿಂತ ಮಿಗಿಲಾಗಿ ತಾವು ವಿಶ್ವಗುರು ಬಸವಣ್ಣನವರ ಅನುಭವ ಮಂಟಪದ ಚಿತ್ರ ಬಹಳಷ್ಟು ಸುಂದರವಾಗಿ ಯಾಕೆ ಅರ್ಜೆಂಟ್, ಸ್ವಲ್ಪ ತಾಳ್ಮೆ ಇರಲಿ. ಬಹುಶಃ ಬಹಳ ಪ್ರಾಮುಖ್ಯತೆಯ ಆ ಒಂದು
ಐತಿಹಾಸಿಕವಾದ ಕಾರ್ಯಕ್ರಮವನ್ನು ನಾವಿವತ್ತು ಹಮ್ಮಿಕೊಂಡಿದ್ದೇವೆ. ಅನುಭವ ಮಂಟಪದ ಭಾವಚಿತ್ರವನ್ನು ಇವತ್ತು ಅನಾವರಣಗೊಳಿಸಲಾಗಿದೆ. ಜನಮಾನಸದಲ್ಲಿ ಸದಾ ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದೀವಿ. ನಮ್ದು ಅದಕ್ಕೇನು ಅಭ್ಯಂತರ ಇಲ್ಲ. ಈಗ ಅದನ್ನ ಚರ್ಚೆಗೆ ನೀವು ಕೊಡ್ತೀರಾ? ಅನುಭವ ಮಂಟಪದ ಉದ್ಘಾಟನೆ ಮಾಡಿ ಚರ್ಚೆ ಇಲ್ಲ, ನಾನು ಎಲ್ಲಿ ಬಿಡ್ತೇನೆ ಮತ್ತೆ ಮಾಡೋಣ. ಇಲ್ಲ, ಮಾತಾಡ್ತಾರಲ್ಲ ಎಲ್ಲರೂ, ಮಾತಾಡ್ಬೇಕು ಅಂತ ಹೇಳ್ತಾರಲ್ಲ, ಇದು ಮುಗಿದ 2 ನಿಮಿಷ ಮಾತಾಡ್ತಾರೆ ಎಲ್ಲರೂ ಕೂಡ. ಇಲ್ಲಿ ಈಗ ಅನುಭವ ಮಂಟಪ ಇರಲಿ, ಬಸವಣ್ಣವ್ರ ದೇವಸ್ಥಾನಗಳೆಲ್ಲ ವಕ್ಫ್ ಬೋರ್ಡ್ ಆಗ್ತಾ ಇದೆ. ಆಯ್ತು, ಈಗ ನೋಡಿ ಆಯ್ತು, ಯಾರ ಕಾಲದಲ್ಲಿ ಜಾಸ್ತಿ ಯಾರ ಕಾಲದಲ್ಲಿ ಕೊಡುವ, ಇದನ್ನು ಮುಗಿಲೀಗ. ಅವಕಾಶ ಇದೆ, ನಾವು ಅದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತೀರಿ, ನಾವು ಬಸವಣ್ಣವ್ರ ಬಗ್ಗೆ ಮಾತಾಡ್ತೀರಿ. ಆದ್ರೆ ಇವತ್ತು ಈ ವಕ್ಫ್ ಬೋರ್ಡ್ ಅಧ್ಯಕ್ಷ ಮಾರಿ ಎಲ್ಲ ಕಡೆ ಒಂದು ರೀತಿ ರೈತರಿಗೆ ಕೊಡಬೇಕಾದ್ರೆ ಬಂದಿರೋದೇನು ಕೇಳಿ ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ಏನಿದೆ, ಬೆಳಗಾವಿಯಲ್ಲೇ ಈ ಕೊಡಿ, ಸರ್ಕಾರ ತಯಾರಿದೆ. ನೀವು ಇಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ, ರೈತರಿಗೆ ಚರ್ಚೆ ಆಗ್ಬೇಕು, ಯಾರು ಕೊಡ್ದಿಲ್ಲ ಅಂತ ನೋಡಿದ್ರಿ. ಅವಕಾಶ ಮಾಡಿ ಕೊಡುವ. ಇವರು ಬಸವಣ್ಣನ ವಿರೋಧಿಗಳು, ಆರ್ಎಸ್ಎಸ್ ಅವರು ಬಸವಾದಿ ಶರಣ ವಿಚಾರಧಾರೆ ವಿರೋಧಿಗಳು. ಇವರಿಗೆ ಬಸವಣ್ಣನ ಬಗ್ಗೆ ಮಾತಾಡಲಿಕ್ಕೆ ನೈತಿಕ ಹಕ್ಕಿಲ್ಲ. ನಾಚಿಕೆ ಬರಬೇಕು ಇವರಿಗೆ. ಬಸವಣ್ಣನ ಬಗ್ಗೆ ಮಾತಾಡ್ತಾರೆ ಅವರು. ಬಸವಣ್ಣನ ಕಚೇರಿಯಲ್ಲಿ ಬಸವಣ್ಣನ ಫೋಟೋ ಹಾಕ್ತೀರಾ? ಹಾಕ್ತೀರಾ ಹೇಳಿ ನೀವು, ಫಸ್ಟ್ ಹೇಳಿ ನೀವು. ಮಾನ್ಯ ಅಧ್ಯಕ್ಷ, ಈ ರಾಜ್ಯದಲ್ಲಿ ಬಿಜೆಪಿ ಬಸವಾದಿ ಶರಣರ ಬಗ್ಗೆ ಕಾಂಗ್ರೆಸ್ ತತ್ವದ ಮೇಲೆ ನೀವು ಬಸವಾದಿ ಶರಣರ ವಿರೋಧಿ. ಅವಕಾಶ ಕೊಡ್ತೀವಿ ಅಂದ ಮೇಲೂ ಕೂಡ ಯಾಕೆ ಈ ರೀತಿ ಕಲಾಪಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ? ಅವಕಾಶ ತಗೊಂಡು ಮಾತಾಡ್ಲಿ. ಇವ್ರಿಗೆ ಚರ್ಚೆ ಆಗ್ಬೇಕಾ, ಗಲಾಟೆ ಆಗ್ಬೇಕಾ?
ಈಗ ಮಂಟಪ ಅಂದ್ರೆ ಬರೀ ರಾಜಕೀಯ ಮಾಡೋಕೆ ನಿಂತಿದ್ದಾರೆ. ಸದನದ ಕಲಾಪ ಹಾಳು ಮಾಡೋದೇ ಇವರ ಉದ್ದೇಶ. ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ಆಗ್ತಾ ಇದೆ. ಮೊದಲನೇ ದಿನನೇ ಮೊದಲನೇ ಗಂಟೆಯಲ್ಲೇ ಬರೀ ಗಲಾಟೆಗೆ ನಿಂತಿದ್ದಾರೆ. ಚರ್ಚೆಗೆ ಸರ್ಕಾರ ತಯಾರಿದೆ. ಸ್ಪೀಕರ್ ಜೊತೆ ಸಹಕಾರ ಮಾಡಿ, ನಿಮ್ಗೆ ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟಾಗ ಚರ್ಚೆ ಮಾಡಿ, ನಾವು ಚರ್ಚೆಗೆ ತಯಾರಿದ್ದೇವೆ. ಆದ್ರೆ ಇವಾಗ ನೀವು ಮಾಡ್ತಾ ಇರೋದು ಕಲಾಪವನ್ನ ಹಳ್ಳಗೆಡುತ್ತಾ ಇದ್ದೀರಾ. ಜನ ನಮ್ಮನ್ನ ನೋಡ್ತಾ ಇದ್ದಾರೆ. ಆಯ್ತು ಈಗ ಆಯ್ತು ಅಶ್ವತ್ಥ ಮಾತಾಡ್ದಲ್ಲ ಆಯ್ತು ಅಲ್ಲಿಗೆ ಜಾನದವ್ರು ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಬಾಲಕೃಷ್ಣ ಕೂತ್ಕೊಳ್ಳಿ. ಆಯ್ತು ಬೇಡ ಅವ್ರ ಮಾತು ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ ನೋಡಿ, ಬಾಲಕೃಷ್ಣ ಕೂತ್ಕೊಳ್ಳಿ. ಈಗ ಏನಿದೆ ಸಕಾರಾತ್ಮಕವಾದ ಚರ್ಚೆ ಮಾಡ್ಬೇಕಂತೇಳಿ ಇವತ್ತು ಅಧಿವೇಶನ. ಅಕಾಲಿಕ ಮಳೆ ಆಯ್ತು ಬನ್ನಿ ಕೂತ್ಕೊಳ್ಳಿ. ಆಯ್ತು ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಈಗ ಆಮೇಲೆ ಮಾಡೋಣ. ನೀವು ಕೂತ್ಕೊಳ್ಳಿ ಈಗ. ಜಮೀನು ಅಲ್ಲೆಲ್ಲ ನೀವು ನೋಡಿ, ನೀವೇ ಸರಿ ಇಲ್ಲ, ನೀವು ಬುದ್ಧಿ ಹೇಳ್ತೀರಿ.